ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ಇವತ್ತಿನ ವಿಡಿಯೋದಲ್ಲಿ 40 ಎದೆ ಸುತ್ತಳತೆ ಇರೋ ಬ್ಲೌಸ್ದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು 4 ಡಾಟೆಡ್ ಇರೋವಂಥ ಸಿಂಪಲ್ ಬ್ಲೌಸ್ ಆಗಿರುತ್ತೆ. ಅತಿ ಸುಲಭವಾಗಿ ಬಿಗಿನರ್ಸ್ಗಳು ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಶುರು ಮಾಡ್ಕೊಂಬಿಡೋಣ. ನಾನಿಲ್ಲಿ 40 ಎದೆ ಸುತ್ತಳತೆ ಇರೋ ಬ್ಲೌಸ್ಗೆ ದೊಡ್ಡ ಪನ್ನದಲ್ಲಿ 80 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಉದ್ದ ತೋಳು ಸಹ ಬರುತ್ತೆ. ನೀವೇನಾದರೂ ಚಿಕ್ಕ ಪನ್ನ ತೊಗೊತೀನಿ ಅಂದರೆ 1 ಮೀಟರ್ನ ತೊಗೊಳ್ಳಿ, ಇಲ್ಲ ನೋಡಿಕೊಂಡು 1.10 ಬೇಕಿದ್ರೆ 1.10 ತೊಗೊಳ್ಳಿ. ಬಿಗಿನರ್ಸ್ ಆಗಿರೋದ್ರಿಂದ ಪ್ಯಾಚ್ ವರ್ಕ್ಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ ಅಲ್ಲಲ್ಲಿ ಜಾಯಿಂಟ್ ಹಾಕ್ಕೊಳ್ಳೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಜಾಸ್ತಿ ಲೈನಿಂಗ್ ಬಟ್ಟೆನ ತೊಗೊಂಡು ನೀವು ಫಸ್ಟು ಕಟಿಂಗು ಸ್ಟಿಚಿಂಗ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಡಿ. ಸ್ಲೀವ್ಸ್ಗೆ ಶಾರ್ಟೇಜ್ ಹಾಕಿದಾಗ ಪ್ಲಾಚ್ ಹಾಕ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಬೋದು. ಮೊದಲಿಗೆ ನಾವು ತೋಳನ್ನ ಮೆಷರ್ಮೆಂಟ್ ತೊಗೊಂಡು ತೋಳು ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಈ ತೋಳಿನ ಉದ್ದ ಬಂದು 7.5 ಇಂಚಿದೆ, ಬಟ್ ಅವ್ರಿಗೆ ಇದಕ್ಕಿಂತ ಉದ್ದ ಬೇಕು, ಅಂದರೆ 9 ಇಂಚ್ ರೆಡಿ ಇರೋ ಥರ ಬೇಕು ಅವ್ರಿಗೆ. ಸೊ 9 ಇಂಚ್ ರೆಡಿ ಅಂತ ಹೇಳಿದ್ರೆ ಮೊದಲಿಗೆ ಲೈನಿಂಗ್ನ ಈ ರೀತಿ ಏನು ನಾವು ಕಟ್ ಮಾಡಿ ತೊಗೊಂಡು ಬರ್ತೀವಲ್ಲ ಅದೇ ರೀತಿಯೇ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 2 ಎಡ್ಜು ಈ ಕಡೆ ಬಂದಿದೆ, ಫೋಲ್ಡೆಡ್ ಸೈಡ್ ನನ್ನ ಕಡೆ ಬರಬೇಕು. ಇದು ದೊಡ್ಡ ಪನ್ನ ಆಗಿರೋದ್ರಿಂದ ನನಗೆ ಇಲ್ಲಿ ಸ್ಲೀವ್ಸ್ ಅಗಲ ಉದ್ದ ಎಲ್ಲ ಕರೆಕ್ಟಾಗಿ ಸಾಲತ್ತೆ. ನಿಮ್ಮದು ಚಿಕ್ಕ ಪನ್ನ ನೀವೇನಾದರೂ ತೊಗೊಂಡಿದ್ರೆ ನಿಮಗೆ ಈ ಅಗಲ ಬಂದು ಸ್ವಲ್ಪ ಕಮ್ಮಿ ಬರುತ್ತೆ, ಆವಾಗ ನೀವು ಪ್ಯಾಚ್ ಹಾಕೊಬೇಕಾಗಿರುತ್ತೆ. ಸೊ ನಾನು ಏನು ಹೇಳಿದೆ, 9 ಇಂಚ್ ಅವ್ರಿಗೆ ರೆಡಿ ಬೇಕು ಅಂತ ಹೇಳೋದ್ನಲ್ಲ. ಕೆಳಗಡೆ ಸಮ ಇಲ್ಲ ಅಂದರೆ ಸಮಕ್ಕೆ ಒಂದು ಲೈನ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ. ಅದಾದಮೇಲೆ ಕೆಳಗಡೆಯಿಂದ 9 ಇಂಚು, ಕೆಳಗಡೆಯಿಂದ 9 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾವು ಲೈನಿಂಗ್ ಬ್ಲೌಸ್ನ ಕಟ್ ಮಾಡ್ತಾ ಇರೋದ್ರಿಂದ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಡಿ. ಕೆಳಗಡೆ ಇದು ಬೇಡ, ಓಕೆನಾ. ಇಲ್ಲಿಂದ 9 ಇಂಚ್ ಅವ್ರಿಗೆ ರೆಡಿ ಬೇಕಲ್ಲ, ಸೊ ಅದಕ್ಕೆ 9 ಇಂಚ್ಗೆ ಒಂದು ಮಾರ್ಕು. ಆನಂತರ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ ತೊಗೊಂಡು 10 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಕಡೆ 10 ಇಂಚ್ ಇರೋದ್ರಿಂದ ನಾನು ಈ ಕಡೆನೂ ಸಹ 10 ಇಂಚ್ಗೆ ಒಂದು ಮಾರ್ಕ್ನ ಹಾಕ್ಕೊಂಡು, ಇದು 40 ಇಂಚು ಎದೆ ಸುತ್ತಳತೆ ಆಗಿರೋದ್ರಿಂದ ನಾವೇನು ಮಾಡಬೇಕು, 40 ಡಿವೈಡೆಡ್ ಬೈ 10ನ ಮಾಡ್ಕೊಳ್ಳಿ, ಆವಾಗ 4 ಇಂಚ್ ಬರುತ್ತೆ. ಅದರಲ್ಲಿ ಒಂದು ಅರ್ಧ ಇಂಚನ್ನ ಮೈನಸ್ ಮಾಡ್ಕೊಬೇಕು. ಅರ್ಧ ಇಂಚ್ ಮೈನಸ್ ಮಾಡಿಕೊಂಡ್ರೆ 3.5 ಬರುತ್ತಲ್ವ, 3.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಒಂದು ಕ್ಯಾಲ್ಕುಲೇಷನ್ ಏನು ಗೊತ್ತಾ, ಎಲ್ಲ ಬ್ಲೌಸ್ಗೂ ಆಗಲ್ಲ. ಈ ಒಂದು ಕ್ಯಾಲ್ಕುಲೇಷನ್ನು ಎಲ್ಲ ಬ್ಲೌಸ್ಗೂ ಅಡ್ಜಸ್ಟ್ ಆಗೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಇದು ಏನಿದ್ರು ಒಂದು 30 ನಂತರ ಇರೋರಿಗೆ ನಾವು ಈ ರೀತಿ ತೊಗೊಬೋದು. ಯಾಕಂದರೆ 30 ನಂತರ ಅಂದರೆ 3 ಇಂಚು, ಮತ್ತು ಅದರಲ್ಲಿ ಅರ್ಧ ಮೈನಸ್ ಅಂದರೆ 2.5 ಬರುತ್ತೆ. ಆವಾಗ ನಾವು 2.5 ಎಕ್ಸಾಕ್ಟಾಗಿ ತೊಗೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ 2.25ರಿಂದ 3 ಇಂಚ್ ತೊಗೊಬೇಕಾಗತ್ತೆ, ಓಕೆನಾ. ಈ ಒಂದು ಕ್ಯಾಲ್ಕುಲೇಷನು ಎಲ್ಲದಕ್ಕೂ ಮ್ಯಾಚ್ ಆಗೋದಿಲ್ಲ, ನಾನು ಅದನ್ನು ಇವಾಗಲೇ ಹೇಳ್ತಾ ಇದ್ದೀನಿ. ಇರಲಿ ಅಂದರೆ ಒಂದು 30 ಇಂಚ್ ನಂತರ, 30 ಇಂಚ್ ಎದೆ ಸುತ್ತಳತೆಯ ನಂತರ 40 ಇಂಚ್ ಒಳಗಡೆ ಅಥವಾ 42, 44 ಇಂಚ್ ಒಳಗಡೆ ಇರೋರಿಗೆ ಬೇಕಾದ್ರೆ ಈ ಒಂದು ಕ್ಯಾಲ್ಕುಲೇಷನ್ನ ಅಡಾಪ್ಟ್ ಮಾಡ್ಕೊಳ್ಳಿ. 30 ಇಂಚ್ ಒಳಗಡೆ ಇರೋರಿಗೆ ಈ ಒಂದು ಕ್ಯಾಲ್ಕುಲೇಷನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇವಾಗ ಒಂದು 3.5 ಇಂಚ್ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ? 3.5 ಇಂಚ್ ತೊಗೊಂಡಿದ್ದೀನಿ. ಸೊ ಇವಾಗ ಅವ್ರದ್ದು ಹಾಮ್ ರೌಂಡಿಂಗ್ನ ಚೆಕ್ ಮಾಡ್ಕೊಬೇಕು. ಹಾಮ್ ರೌಂಡಿಂಗ್ ಬಂದು ಯಾವಾಗಲೂ ಬೆನ್ನ ಹತ್ರನೇ ತೊಗೊಳ್ಳಿ. 8.5 ಬರ್ತಾ ಇದೆ. ಸೊ 8.5 ಎಲ್ಲಿ ಬರುತ್ತೆ? ಇಲ್ಲಿ ಮೇಲ್ಗಡೆ ಪಾರ್ಟಿಂದ 8.5 ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಕ್ರಾಸಾಗಿ ಒಂದು ಲೈನ್ನ ಡ್ರಾ ಮಾಡಿಕೊಂಡು, ಇವಾಗ ಇಲ್ಲಿಂದ ನಾನು 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಕೊತಾ ಇದ್ದೀನಿ. ಸಾಕು, 1.5 ಇಂಚು. ಇವಾಗ ಶೇಪ್ ಹಾಕೊಂಡ್ಬಿಡೋಣ. ಇಲ್ಲಿಂದ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ರೀತಿ ಶೇಪ್ನ ಹಾಕಬೇಕು ಅಂತ. ಸೊ ಅದಕ್ಕೆ ನಾನು ಇಲ್ಲೇನು ಶೇಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಹಂಗೆ ಕಾಮನ್ನಾಗಿ ಹಾಕ್ಕೊತಾ ಇದ್ದೀನಿ. ಅವ್ರದ್ದು ಸುತ್ತಳತೆ ಬಂದು ಅವ್ರು ನನಗೆ ಸುತ್ತಳತೆ ಏನು ಕೊಟ್ಟಿರಲಿಲ್ಲ, ಒಂದು 5.25ಗೆ ಸುತ್ತಳತೆ ಇಟ್ಕೊತೀನಿ, ಪ್ಲಸ್ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಇಷ್ಟೇ. ಇವಾಗ ಲೈನ್ಸ್ ಡ್ರಾ ಮಾಡ್ಕೊಂಬಿಟ್ಟು, ನೀವು ಬಿಗಿನರ್ಸ್ ಆಗಿದ್ದರೆ ಇದು ಎಕ್ಸ್ಟ್ರಾ ಏನಿದೆ ಅಲ್ವಾ ಅದನ್ನು ಬಿಟ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಆಮೇಲೆ ನನಗೆ ಶಾರ್ಟೇಜ್ ಆಯಿತು ಅಂತ ಮತ್ತೆ ಪ್ಯಾಚ್ ಹಾಕೋದಕ್ಕೆಲ್ಲ ಹೋಗಬೇಡಿ. ಅದನ್ನು ಬಿಟ್ಟು ಕಟ್ ಮಾಡ್ಕೊಂಬಿಡಿ. ನಿಮಗೆ ಒಂದು ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಕೊತಾ ಇದ್ರಿ, ಅಭ್ಯಾಸ ಇದೆ ನನಗೆ ಅಂತ ಅನ್ನೋರು ಮಾತ್ರ ಫುಲ್ಲು ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದಾದಮೇಲೆ ಇಲ್ಲಿ ಒಂದು ನ್ಯಾಚ್ನ ಹೊಡ್ಕೊಬೇಕು. ಆ ನ್ಯಾಚ್ ಹೊಡ್ಕೊಂಡು ಫಸ್ಟ್ 2 ಪೀಸ್ ನೀವು ಈ ರೀತಿ ಓಪನ್ ಮಾಡ್ಕೊಂಡಾದ್ರೂ ಈ ರೀತಿ ಇಲ್ಲಿಂದ ನೀಟಾಗಿ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಇವಾಗ ಫ್ರಂಟು ಬ್ಯಾಕು ಎರಡೂ ಸಹ
ನಾನು ಇದೇ ಜಾಗಕ್ಕೆ ನ್ಯಾಚ್ ಇಟ್ಕೊತೀನಿ, ಅದು ಸ್ಟಿಚಿಂಗ್ ಫಿಟ್ಟಿಂಗ್ ಮಾಡೋ ಜಾಗ ಅಂತ. ಅದಾದಮೇಲೆ ಫ್ರಂಟ್ ಮಾತ್ರ ಗೊತ್ತಾಗಲಿ ಅಂತ ಕಾರ್ನರಲ್ಲಿ ಒಂದು ಸಣ್ಣದಾಗಿ ಒಂದು ನ್ಯಾಚ್ ಇಟ್ಕೊತೀನಿ. ಫ್ರಂಟ್ಗೆ 2 ನ್ಯಾಚ್ ಇಡ್ತಿದ್ದೀನಿ, ಬ್ಯಾಕ್ಗೆ ಒಂದೇ ನ್ಯಾಚು, ಅದು ಫಿಟ್ಟಿಂಗ್ ಮಾಡೋ ಜಾಗ ಅಂತ. ಇಲ್ಲಿಗೆ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ನೋಡಿ. ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ಶೇಪ್ ಅನ್ನೋದು ನೀಟಾಗಿ ಬರಬೇಕು ಇದೇ ರೀತಿ. ಓಕೆನಾ, ಈ 2 ಮೂತಿಗಳು ಇದೇ ರೀತಿ ಬರಬೇಕು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ಇದು ಆಯಿತು. ಫುಲ್ಲು ಕಂಪ್ಲೀಟ್ ಫ್ಯಾಬ್ರಿಕ್ನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ನಾನು ಕರೆಕ್ಟಾಗಿ ತೊಗೊಂಡು ಬಂದಿದ್ದೀನಿ, ಜಾಸ್ತಿ ಏನೂ ಬರೋದಿಲ್ಲ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು 1 ಮೀಟ್ರನ್ನೇ ತೊಗೊಂಡು ಕಟಿಂಗ್ನ ಮಾಡ್ಕೊಳ್ಳಿ. ಅವ್ರದ್ದು ಬಾಡಿ ಅಗಲ ಬಂದು, ನಾನು ಆವಾಗಲೇ ಹೇಳಿದ್ನಲ್ಲ 40 ಇಂಚ್ ಎದೆ ಸುತ್ತಳತೆ ಅಂತ. ಸೊ 10 ಇಂಚ್ ಬರುತ್ತೆ ನೋಡಿ. ಈ ಕಡೆ ಹುಕ್ಸ್ ಹಾಕಿರೋ ಕಡೆ 10 ಇಂಚಿದೆ. ಅಗೇನ್ ಮತ್ತೆ ಈ ಕಡೆ ಇದು ನಾನೇ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ಇದು. ಈ ಕಡೆ ಒಂದು ಅರ್ಧ ಇಂಚ್ ಬಿಟ್ಟು ನೋಡಿ, ಈ ಕಡೆನೂ 10 ಇಂಚೇ ಬರ್ತಾಯಿದೆ, ಎರಡೂ ಕಡೆನೂ 10 ಇಂಚೇ ಬರ್ತಾಯಿದೆ. ಯಾಕಂದರೆ ನಾನು ಫಸ್ಟೇ ನಾನು ಸ್ಟಿಚಿಂಗ್ ಮಾಡಬೇಕು, ಈ ಕಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಯಾವುದು ಜಾಸ್ತಿ ಬರುತ್ತೋ ಅದನ್ನೇ ತೊಗೊಬೇಕು ಅಂತ ಹೇಳಿದ್ದೆ ಅಲ್ವಾ. ನಾನು ಆ ರೀತಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಹಾಗೆ ಬಂದಿದೆ ಅದು ಕರೆಕ್ಟಾಗಿ. ಫಸ್ಟ್ ಇವಾಗ ಇಲ್ಲಿ ಮೇಲ್ಗಡೆ ಅಳತೆ ತೊಗೊಂಬಿಡಿ. ಓಕೆನಾ, ಈ ಮೇಲ್ಗಡೆ ಅಪ್ಪರ್ ಚೆಸ್ಟ್ 10 ಇಂಚ್ ಬಂದಿದೆ. ಯಾವ್ದು ದೊಡ್ಡದು ಬರುತ್ತೋ ಅದನ್ನೇ ತೊಗೊಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ. ಈಗ ನಂಗೆ ಎರಡೂ ಸೈಡು 10 ಇಂಚ್ ಬಂದಿದೆ. ಸೊ ನಮ್ಮ ಬಾಡಿ ಆಗಲ 10 ಇಂಚು. ಓಕೆನಾ, ಇದಾದಮೇಲೆ ಸೊಂಟದ ಅಗಲನೂ ನೋಡ್ಕೊಂಬಿಡಿ. ಸೊಂಟದ ಸುತ್ತಳತೆ ಎಷ್ಟಿದೆ? ಸೊಂಟದ ಸುತ್ತಳತೆ ಬಂದು 32.5 ಇದೆ. 32.5ಯಲ್ಲಿ 4ನೇ 1 ಭಾಗ ಅಂದರೆ ಈ ರೀತಿ ಅರ್ಧಕ್ಕೆ ಟೇಪ್ ಮಾಡಿಸ್ಕೊಂಡ್ರೆ ನಮಗೆ ಅರ್ಧ ಬರುತ್ತೆ. ಅದಾದಮೇಲೆ ತಿರ್ಗಾ 16 ಕಾಲಿಗೆ ಮತ್ತೆ ಟೇಪ್ ಮಾಡಿಸ್ಕೊಂಡ್ರೆ ನಮಗೆ 8 ಮೇಲೆ 1 ಪಾಯಿಂಟ್ ಬರ್ತಾ ಇದೆ. ಓಕೆನಾ, 10 ಇಂಚು ಅವ್ರದ್ದು ಬಾಡಿ ಆಗಲ. ಕೆಳಗಡೆ ಸೊಂಟದ ಸುತ್ತಳತೆ ಎಷ್ಟು? 10 ಮೇಲೆ 1 ಪಾಯಿಂಟು. ಡಾಟ್ ಬೆನ್ನ ಹತ್ರ ಡಾಟ್ ಹಿಡಿಯೋದಕ್ಕೆ ಒಂದನ್ನು ಸೇರಿಸ್ಕೊಂಡ್ರೆ 9 ಕಾಲು ಬರುತ್ತೆ. ಓಕೆನಾ, 1 ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿಗೆ 9 ಕಾಲು ಬರುತ್ತೆ. ಮೇಲ್ಗಡೆ ಅಪ್ಪರ್ ಚೆಸ್ಟ್ ಎಷ್ಟು ಬರ್ತಾ ಇದೆ? 10 ಇಂಚ್ ಬರ್ತಾ ಇದೆ. ಕೆಳಗಡೆ ಸೊಂಟದ ಹತ್ರ ರೆಡಿ ಎಷ್ಟು ಬರ್ತಾ ಇದೆ? 9 ಕಾಲು ಬರ್ತಾ ಇದೆ. ನಾನು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮೇಲ್ಗಡೆ ಅಪ್ಪರ್ ಚೆಸ್ಟು 10 ಇಂಚ್ ಬರ್ತಾ ಇದೆ. ಕೆಳಗಡೆ ಸೊಂಟದ ಹತ್ರ ಬೆನ್ನ ಹತ್ರ ಡಾಟ್ ಹಿಡಿಯೋದಕ್ಕೆ ಎಲ್ಲನೂ ಸೇರಿಸಿ 9 ಕಾಲು ಬರ್ತಾ ಇದೆ. ಸೊ ನಮಗೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ? ಮೇಲ್ಗಡೆ ಅಪ್ಪರ್ ಚೆಸ್ಟ್ಗೂ ಕೆಳಗಡೆ ಸೊಂಟದ ಹತ್ರ ನಮಗೆ 3/4 ಇಂಚು ಡಿಫ್ರೆನ್ಸ್ ಆಗಿದೆ. ಸೊಂಟದ ಹತ್ರ ಅಪ್ಪರ್ ಚೆಸ್ಟ್ಗಿಂತ ಜಾಸ್ತಿನೇ ಇದೆ. ಓಕೆನಾ, 3/4 ಇಂಚು ಜಾಸ್ತಿನೇ ಇದೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ, ಈ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ, ಅಟ್ ಎ ಟೈಮು ಫ್ರಂಟು ಬ್ಯಾಕು ಎರಡೂ ಕಟ್ ಮಾಡ್ಕೊತಾ ಇರೋದ್ರಿಂದ ಈ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳಿ. ಅದೇ ಅಕಸ್ಮಾತ್ ನಿಮಗೆ ಮೇಲ್ಗಡೆ ಚೆಸ್ಟ್ ಭಾಗಕ್ಕಿಂತ ಕೆಳಗಡೆ ಸೊಂಟದ ಭಾಗ ಚೆಸ್ಟ್ಗಿಂತ ಜಾಸ್ತಿ ಇದ್ದಾಗ ನೀವು ಸಪ್ರೇಟಾಗಿ ಬ್ಯಾಕ್ನೇ ಸಪ್ರೇಟ್ ಕಟಿಂಗು, ಫ್ರಂಟೇ ಸಪ್ರೇಟ್ ಕಟಿಂಗ್ನ ಮಾಡ್ಕೊಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತಲೂ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಪರ್ಟಿಕ್ಯುಲರ್ ವೀಡಿಯೋಗಳು ಬಂದು ನಮ್ಮ ತಾಯಿ ಕಟಿಂಗ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ಯೂಶ್ವಲಿ ಅವ್ರಿಗೆ ಬರೋ ಅಂಥ ಬ್ಲೌಸ್ಗಳು ಎಲ್ಲದೂ ಅದೇ ರೀತಿ ಬರುತ್ತೆ. ಅಂದರೆ ಮೇಲ್ಗಡೆ ಅಪ್ಪರ್ ಚೆಸ್ಟ್ 1 ಅಳತೆ ಇದ್ದರೆ ಕೆಳಗಡೆ ಸೊಂಟದ ಹತ್ರ 1 ಅಳತೆ ಇರುತ್ತೆ. ಸೊ ಅವ್ರದ್ದು ವೀಡಿಯೋಗಳನ್ನ ನಾನು ಆ ಮೆಥಡಲ್ಲಿ ಮಾಡೋ ಥರ ಹಾಕಿದ್ದೀನಿ. ನಾನು ಪರ್ಟಿಕ್ಯುಲರಾಗಿ ನಾನು ಬಿಗಿನರ್ಸ್ಗೆ ಅಂತಲೇ ನಾನು ಐಡೆಂಟಿಫೈ ಮಾಡಿಕೊಂಡು ನಾನು ಮಾಡ್ತಾ ಇರೋ ವೀಡಿಯೋಗಳಾಗಿರೋದ್ರಿಂದ, ನಾನು ಬೇಸಿಕ್ಕಿಂದ ಬಿಗಿನರ್ಸ್ಗೆ ಹೇಳ್ಕೊಡೋ ಮೈಂಡ್ಸೆಟ್ ಇರೋದ್ರಿಂದ ನಾನು ಈ ಮೆಥಡ್ನೇ ನಾನು ಯಾವಾಗಲೂ ಪ್ರಿಫರ್ ಮಾಡೋದು. ಆ ಮೆಥಡಲ್ಲೇ ತೋರಿಸ್ಕೊಡಿ, ನೀವೇ ಎಕ್ಸ್ಪ್ಲೈನ್ ಮಾಡಿ, ಆ ಮೆಥಡಲ್ಲೇ ನೀವು ಕಟಿಂಗ್ ಮಾಡೋದನ್ನೇ ತೋರಿಸ್ಕೊಡಿ ಅಂತ ಇದ್ದರೆ ಬೇಕಾದ್ರೆ ನಾನು ಆ ಮೆಥಡಲ್ಲೂ ತೋರಿಸ್ಕೊಡ್ತೀನಿ. ಆ ಮೆಥಡು ಬರುತ್ತೆ. ಬಟ್ ಮೇಯ್ನಾಗಿ ಬಿಗಿನರ್ಸು ಎರಡೆರಡು ಕಟಿಂಗ್ ಮಾಡಿದಾಗ ಏನಾಗುತ್ತೆ, ಫ್ರಂಟೇ ಬೇರೆ ಬ್ಯಾಕೇ ಬೇರೆ ಕಟಿಂಗ್ ಮಾಡಿದಾಗ ಶೋಲ್ಡರ್ ವೇರಿಯೇಷನ್ ಆಗೋದು, ಕಂಕ್ಳು ವೇರಿಯೇಷನ್ ಆಗೋದು, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಬಿಗಿನರ್ಸ್ಗಳು ಈ ಮೆಥಡನ್ನೇ ಫಾಲೋ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಅಟ್ ಎ ಟೈಮ್ ಕಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಅವೆಲ್ಲ ವೇರಿಯೇಷನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಮೆಥಡೇ ಫಾಲೋ ಮಾಡಿ. ಓಕೆನಾ, ಈಗ ನಾನು ಹೇಳಿದ್ನಲ್ಲ, ಅಪ್ಪರ್ ಚೆಸ್ಟ್ಗಿಂತ ಲೋವರ್ ಚೆಸ್ಟು ಅಂದರೆ ಲೋವರ್ ಚೆಸ್ಟು ಅಲ್ಲ ಸೊಂಟ ಅಪ್ಪರ್ ಚೆಸ್ಟ್ಗಿಂತ ಸೊಂಟ ಕಮ್ಮಿ ಬಂದರೆ ಈ ಮೆಥಡೇ ಫಾಲೋ ಮಾಡ್ಕೊಳ್ಳಿ. ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ. ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಅದು ಕಮ್ಮಿ ಬರ್ತಾ ಇದೆ, ಸೊಂಟ ಕಮ್ಮಿ ಬರ್ತಾ ಇದೆ ಅಂದರೆ ಈ ಮೆಥಡ್ ಫಾಲೋ ಮಾಡ್ಕೊಳ್ಳಿ. ಇಲ್ಲ ನನಗೆ ಚೆಸ್ಟ್ಗಿಂತ ಸೊಂಟ ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ ನೀವು ಸಪ್ರೇಟ್ ಕಟಿಂಗ್ ಮಾಡ್ಕೊಬೇಕಾಗಿರುತ್ತೆ. ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಸಪ್ರೇಟ್ ಕಟಿಂಗ್ ಮಾಡ್ಕೊಬೇಕಾಗಿರುತ್ತೆ. ಓಕೆನಾ, ಈಗ ಅರ್ಥ ಆಯಿತು ಅಂದ್ಕೊತೀನಿ. ಈಗ ಬಾಡಿ ಅಗಲ ಬಂದು 10 ಇಂಚಿದೆ. ಸೊ 10 ಇಂಚ್ಗೆ 1 ಮಾರ್ಕಿಂಗು, ಆನಂತರ 1.5 ಇಂಚ್ಗೆ 1 ಮಾರ್ಕಿಂಗು. ಅಲ್ಲಿಗೆ ನೋಡಿ, ಇಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿದ್ದೆ. ಕರೆಕ್ಟಾಗಿ ನಾನು ಬಟ್ಟೆ ತೊಗೊಂಬಂದಿದ್ದೀನಿ. ಈ ಒಂದು ಪರ್ಟಿಕ್ಯುಲರ್ ಈ ಅಗಲ ನಾನು ಏನು ಕಟ್ ಮಾಡ್ಕೊತೀನಲ್ಲ, ಇದಿಷ್ಟು ಅಗಲದಲ್ಲಿ ನನಗೆ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟ್ಗೆ ಒಳಗಡೆ ಹಾಕೋ ಪೀಸು ಎಲ್ಲನೂ ಕಂಪ್ಲೀಟಾಗಿ ಬರುತ್ತೆ. ನನಗೆ ಇನ್ನೇನು ಎಕ್ಸ್ಟ್ರಾ ಬಟ್ಟೆ ಮಿಕ್ಕೋದಿಲ್ಲ. ಇವಾಗ ಬಾಡಿ ಅಗಲನ ಕಟ್ ಮಾಡ್ಕೊತಾ ಇದ್ದೀನಿ. ನಾವೇನಾದ್ರು ಪ್ಯಾಚ್ ವರ್ಕ್ಗಳು ಮಾಡ್ತೀನಿ ಅಂತ ಅಂದರೆ ನಾನು ಅವಾಗ 1 ಮೀಟರ್ ತರಬೇಕಾಗತ್ತೆ. ನಾನೇನು ಪ್ಯಾಚ್ ವರ್ಕ್ ಮಾಡದೇ ಇರೋ ಕಾರಣ ನಾನು ಕರೆಕ್ಟಾಗಿ 80 ಸೆಂಟಿಮೀಟರ್ ತೊಗೊಂಬಂದಿದ್ದೀನಿ. ಅದು ದೊಡ್ಡ ಪನ್ನದಲ್ಲಿ 80 ಸೆಂಟಿಮೀಟರು. ನೀವು ಚಿಕ್ಕ ಪನ್ನ ತೊಗೊತೀನಿ ಅಂದರೆ 1 ಮೀಟರ್ ತೊಗೊಳ್ಳಿ. ಈಗ ಇದನ್ನು ಫುಲ್ಲು ಓಪನ್ ಮಾಡಿಕೊಂಡು ನೋಡಿ, ಈ ಕಡೆ ಒಂದು ಎಡ್ಜ್ ಬಂದಿದೆ, ಈ ಕಡೆ ಒಂದು ಎಡ್ಜ್ ಬಂದಿದೆ. ಓಕೆನಾ, ಈ ರೀತಿ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಉದ್ದಕ್ಕೆ ಫೋಲ್ಡ್ ಮಾಡಿಕೊಂಡು
ಈ ಕಡೆ ಒಂದು ಎಡ್ಜ್ ಬಂದಿದೆ, ಫೋಲ್ಡೆಡ್ ಸೈಡು ನನ್ನ ಕಡೆ ಬಂದಿದೆ, ಈ ಕಡೆ ಒಂದು ಎಡ್ಜ್ ಬಂದಿದೆ, ಮತ್ತು ಈ ಕಡೆ ಒಂದು ಎಡ್ಜ್ ಬಂದಿದೆ ಕಾರ್ನರಲ್ಲಿ. ಓಕೆನಾ, ಈ ರೀತಿನೇ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಅಗ್ಗಗ್ಲ ಇರೋದನ್ನು ನಾವು ಈ ರೀತಿ ಉದ್ದುದ್ದಕ್ಕೆ ಫೋಲ್ಡ್ ಮಾಡ್ಕೊಬೇಕು. ಇದಾದಮೇಲೆ ಕೆಳಗಡೆಯಿಂದ ನಾವು ಬೆನ್ನನ್ನು ಮಾರ್ಕ್ ಮಾಡ್ಕೊಬೇಕು. ಫಸ್ಟು ಬೆನ್ನು ಎಷ್ಟಿದೆ, ಈಗ ಬೆನ್ನಿನ ಉದ್ದ ಇಲ್ಲಿ ಈ ಶೋಲ್ಡರಿಂದ ಈ ಡಾಟ್ ಹಿಡ್ದಿದ್ದೀವಲ್ಲ ಅಲ್ಲಿಗೆ ಬೆನ್ನಿನ ಉದ್ದ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 14 ಇಂಚಿದೆ. ಓಕೆನಾ, 14 ಇಂಚು ಎಲ್ಲಿಗೆ ಬರುತ್ತೆ, ಕೆಳಗಡೆ ಸಮ ಇಲ್ಲ ಅಂದರೆ ಸಮ ಮಾಡ್ಕೊಳ್ಳಿ. ನನಗೆ ಎಡ್ಜೆ ಬಂದಿರೋದ್ರಿಂದ ಸಮ ಇದೆ. ನಿಮಗೂ ಇದೇ ಮೆಥಡಲ್ಲಿ ಮಾಡಿದ್ರೆ ನಿಮಗೂ ಅಷ್ಟೇ ಇದೇ ರೀತಿಯೇ ಬರುತ್ತೆ. 14 ಇಂಚ್ ಎಲ್ಲಿದೆ, 14 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಲೈನಿಂಗ್ ಬ್ಲೌಸ್ನೇ ಕಟ್ ಮಾಡ್ತಾ ಇರೋದ್ರಿಂದ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ, 15 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಲೈನ್ನ ಡ್ರಾ ಮಾಡಿಕೊಂಡು ಈಗ ಸ್ಕೇಲ್ನ ಇಟ್ಕೊಂಡು ಈ ಕಡೆ ಇನ್ನು ಉಳಿದಿದ್ದು ಎಲ್ಲ ಭಾಗನೂ ಫ್ರಂಟ್ಗೆ ಬಿಟ್ಕೊಂಡ್ಬಿಡೋಣ. ಫ್ರಂಟ್ಗೆ ಇಟ್ಕೊಂಡು ಈ ರೀತಿ ಸಮ ಮಾಡ್ಕೊಳ್ಳಿ. ಹಿಂಗೆ ಹಿಂದೆಗಡೆ ತಿರುಗಿಸ್ಕೊಂಡು ಸಹ ನೋಡ್ಕೊಳ್ಳಿ. ಈ ಕಡೆನೂ 15, ಈ ಕಡೆನೂ 15 ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ, ಸಾಕು. ಇದಾದಮೇಲೆ ಇವಾಗ ಈ ಕಡೆ ಫ್ರಂಟ್ ಸೈಡು ಏನು ಮಾಡ್ಕೊಳ್ಳಿ, ಬಿಗಿನರ್ಸ್ ಆಗಿದ್ರೆ ಗುಂಪಿನ ಹಾಕ್ಕೊಳ್ಳಿ. ಓಕೆನಾ, ಮರೆಯೋಕ್ಕೆ ಹೋಗಬೇಡಿ. ಇವಾಗ ಶೋಲ್ಡರ್ ಮಾರ್ಕ್ ಮಾಡಬೇಕು. ಶೋಲ್ಡರ್ ಬಂದು ನಾನು ಪ್ರತಿಯೊಂದೂ ಎಲ್ಲ ವಿಡಿಯೋದಲ್ಲೂ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಅದರಿಂದ ನನ್ನ ವಿಡಿಯೋಗಳು ಲೆಂತಿ ಆಗ್ಬೋದು. ಶೋಲ್ಡರ್ ನಾವು ಹೇಗೆ ಮೆಜರ್ಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದೂ ಹೇಳ್ಕೊಡ್ತೀನಿ. ಸೊ ಅದರಿಂದ ಯಾರು ಎಲ್ಲೂ ಬೈಕೊಳ್ಳದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಬೈಕೊಳ್ಳೋಕೆ ಹೋಗಬೇಡಿ. ನಾನು ಈ ಥರ ನೀಟಾಗಿ ಒಂದು ಉಕ್ಸ್ ಹಾಕಿ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗಿ ಈ ಥರ ಇಟ್ಕೊಂಡು ಇಲ್ಲಿ ಈ ಶೋಲ್ಡರಿಂದ ಈ ಶೋಲ್ಡರ್ ತನಕ ನೋಡ್ಕೊಬೇಕಾಗತ್ತೆ. 11 ಇಂಚ್ ಬರುತ್ತೆ ಇವ್ರದ್ದು. 11ರಲ್ಲಿ ಅರ್ಧ ಅಂದರೆ 5.5. ಓಕೆನಾ, 5.5 ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ. 5.5ಅಲ್ಲಿ ಇವಾಗ ಇಲ್ಲಿಗೆ ಎಷ್ಟು ಬಿಟ್ಕೊಂಡಿದ್ದಾರೆ, 2.25. ಇಲ್ಲಿಗೆ ಎಷ್ಟಿದೆ ಇವ್ರದ್ದು ರೆಡಿ ಶೋಲ್ಡರ್ ಬಂದು 2.25 ಇದೆ. 2.25ಗೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಳ್ಳಿ. ಈ ಕಡೆಗೆ ಒಂದು ಅರ್ಧ ಇಂಚು, ಈ ಕಡೆಗೆ ಒಂದು ಅರ್ಧ ಇಂಚು, 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 3.25 ಆಯಿತು. ಇನ್ನು 5.5ಅಲ್ಲಿ 3.25 ಈ ಕಡೆಗೆ ಹೋದರೆ ಇನ್ನು ಉಳಿದಿದ್ದ ಭಾಗ ಎಷ್ಟು, ಉಳಿದಿದ್ದ ಭಾಗ ಬಂದು 1.25. ಇಲ್ಲಿ ನೋಡಿ 3.25, ಇಲ್ಲಿಂದ ಮತ್ತು ಮುಕ್ಕಾಲಿಂದ 3.25, ಇಲ್ಲಿಂದ ಇಲ್ಲಿಗೆ 5.5 ಅಲ್ವಾ? ಹಾಂ, ಓಕೆ, ಕರೆಕ್ಟಾಗಿ 1.25 ಬರುತ್ತೆ. 1.25. ಸೊ 1.25 ಕತ್ತು ಕಡೆಗೆ, ಇನ್ನು ಮಿಕ್ಕಿದ ಎಲ್ಲನೂ ಶೋಲ್ಡರ್ ಕಡೆಗೆ ಬಿಟ್ಕೋಬೇಕು. ಆ ನಂತರ ಇಲ್ಲಿ ಮುಂದೆಗಡೆ ಕತ್ತು ಮುಂದೆಗಡೆನೂ ಮೆಷರ್ ಮಾಡ್ಕೊತೀನಿ. ಕತ್ತು ಮುಂದೆ ಬಂದು 7.5 ಇದೆ, 7.5. ಆ ನಂತರ ಇಲ್ಲಿ ಕಂಕ್ಳೂ ಮೆಷರ್ ಮಾಡ್ಕೊಂಡ್ಬಿಡ್ತೀನಿ. ಕಂಕ್ಳು ಬಂದು 6 ಇಂಚ್ 6.25 ಬರುತ್ತೆ ಇವ್ರದ್ದು, 6.25. ಆಮೇಲೆ ಆಮ್ವೋಲ್ ರೌಂಡಿಂಗು 8 ಅಂತ ಇತ್ತಲ್ವಾ, 8.25 ಬರ್ತಾಯಿದೆ. ಸೊ ನಾನು ಆಮ್ವೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಂಡು ಕಂಕ್ಲೂನ ನಾನು ಅಂದರೆ ಮಾರ್ಕ್ ಮಾಡ್ಕೊತೀನಿ. ಸೊ ಇದು 5.5 ಶೋಲ್ಡರ್, 5.5ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಆನಂತರ ಈ ಕಡೆಯಿಂದ 1.25ಗೆ 1 ಮಾರ್ಕ್ ಹಾಕ್ಕೊಂಡ್ರು ಓಕೆ, ಇಲ್ಲ ಈ ಕಡೆಯಿಂದನೇ ಅವ್ರದ್ದು ಎಷ್ಟಿತ್ತು 3.25ಗೆ 1 ಮಾರ್ಕ್ ಹಾಕ್ಕೊಂಡ್ರು ಓಕೆ. ಇನ್ನು ಉಳಿದಿದ್ದ ಭಾಗ ಕತ್ತಿಗೆ ಬರುತ್ತೆ. ಅದಾದಮೇಲೆ ಕತ್ತು ಮುಂದೆ ಬಂದು 7.5, ಮೇಲ್ಗಡೆ 1.25 ಇತ್ತಲ್ಲ, ಒಂದು ಅರ್ಧ ಇಂಚ್ ಸೇರಿಸಿ ನಾನಿಲ್ಲಿ ಒಂದು 2.25ಗೆ ಹಿಂಗೆ ಮಾರ್ಕ್ ಮಾಡ್ಕೊತೀನಿ. ನಾವು ಸಪ್ರೇಟ್ ಕಟಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಫ್ರಂಟು ಬ್ಯಾಕು ಸಪ್ರೇಟ್ ಕಟಿಂಗ್ ಮಾಡ್ಕೊಂಡಾಗ ಇಲ್ಲಿ ಒಂದು ಉಕ್ಸ್ ಪಟ್ಟಿ ದಾರದ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ 1/4 ಇಂಚ್ ಬಿಟ್ಕೊತೀವಿ. ಬೆನ್ನಿಗಿಂತ 1/4 ಇಂಚ್ ಜಾಸ್ತಿ ಬಿಟ್ಕೊತೀವಿ ಫ್ರಂಟ್ ಕಡೆ. ಬಟ್ ಇದರಲ್ಲಿ ನಾವು ಅದನ್ನೇನು ಬಿಟ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಅದೊಂದು ನಮಗೆ ಇದಾಗುತ್ತೆ, ಏನದು ಅದೊಂದು ಸಿಗದೇ ಇರೋ ಚಾನ್ಸಸ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಏನಾಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಜಾಸ್ತಿ ಚೆಸ್ಟ್ ಇದ್ದವ್ರಿಗೆ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ನಾರ್ಮಲಾಗಿ ನಮಗೆ ಇದೇನು ಟೈಟು ಅನ್ನೋ ಫೀಲ್ ಏನಿಲ್ಲ, ಕರೆಕ್ಟಾಗಿದೆ, ನೀಟಾಗಿ ಶೇಪ್ ಕೂತ್ಕೊತಾ ಇದೆ ಅಂತ ಅನ್ನೋರಿಗೆ ನಾವು ಈ ಥರ ಮೆಥಡಲ್ಲೇ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಕತ್ತತ್ರ ಒಂಚೂರು ಹಿಂಗೆ ಶೇಪ್ನ ಕೊಡ್ತೀನಲ್ಲ, ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಹುಕ್ಸ್ ಹಾಕೊಂಡ್ರು ನೀಟಾಗಿ ಅದೊಂಥರ ಫುಲ್ಲು ಬಿಕ್ಕೊತಾ ಇದೆ ಅನ್ನೋ ಫೀಲ್ ಏನು ಬರೋದಿಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಏನಾದರೂ ಒಂದು ಆಲ್ಟ್ರೇಷನ್ನ ಮಾಡ್ಕೊಳ್ಳಿ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಅದೇ ಮೆಥಡ್ನೇ ಫಾಲೋ ಮಾಡಬೇಕು, ಇಲ್ಲ ಪ್ರಾಬ್ಲಮ್ ಆಗುತ್ತೆ, ಆ ಥರ ಎಲ್ಲ ಏನೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಇದು 5.5 ಅಂತ ನಾನು ತೊಗೊಂಡಿದ್ದೆ, 6 ಅಂತ ಮೆಜರ್ಮೆಂಟ್ ತೊಗೊಂಡಿದ್ದೆ.
ಫಸ್ಟು ಒಂದು 6 ಇಂಚ್ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊತೀನಿ. ಕರೆಕ್ಟಾಗಿ ಬಂದರೆ ಇಷ್ಟಕ್ಕೆ ಬಿಡ್ತೀನಿ, ಇಲ್ಲ ಅಂದರೆ ಒಂಚೂರು ಜಾಸ್ತಿನ ಕಮ್ಮಿನ ಮಾಡ್ಕೊಳ್ಳೋಣ. ಓಕೆನಾ. ಇವಾಗ ಈ ಕಾರ್ನರಿಂದ ಒಂದು 1/4ಗೆ 1 ಮಾರ್ಕು, 1/4 ಇಂಚ್ಗೆ 1 ಮಾರ್ಕು, 2 ಮಾರ್ಕ್ ಮಾಡ್ಕೊಳ್ಳಿ. ಮೊದಲನೇಗೆ ಬ್ಯಾಕ್ದು 1/4ಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ. ಈ ಕಡೆ ಬಾಡಿ ಅಗಲ ಬಂದು ಎಷ್ಟಿತ್ತು ಅವ್ರದ್ದು 10 ಇಂಚ್ ಇತ್ತಲ್ಲ, 10 ಇಂಚಿಗೆ 1 ಮಾರ್ಕ್ನ ಹಾಕೊಂಡ್ಬಿಡೋಣ. ಇವಾಗ ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳೋಣ. ಎಷ್ಟು 8.25 ಬರಬೇಕು, ಇಲ್ಲ ಜಾಸ್ತಿ ಬರ್ತಾ ಇದೆ, ಸೊ 5.25ಗೆ ಅದನ್ನು ತೊಗೋಬೇಕು. 5.25ಗೆ ಮಾರ್ಕ್ನ ಮಾಡಿಕೊಂಡು ಆನಂತರ ಶೇಪ್ನ ಕೊಟ್ಕೊಂಡು ಮತ್ತೆ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಂಡೆ, ಅದು ಸಹ ಜಾಸ್ತಿನೇ ಬಂತು. ಸೊ ಮತ್ತೆ ನಾನು ಅದನ್ನು ಎರೇಸ್ ಮಾಡಿ 5 ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಶೇಪ್ನ ಕೊಟ್ಕೊಂಡು ಮತ್ತೆ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಂಡೆ, ಆವಾಗ ಅದು ನನಗೆ ಕರೆಕ್ಟಾಗಿ ಬಂತು. ಪ್ರತಿ ಬ್ಲೌಸ್ಗಳಲ್ಲೂ ಅಷ್ಟೇ ನಾವು ಆಂಬೋಲ್ ರೌಂಡಿಂಗ್ ಏನಿರುತ್ತೋ ಅದಕ್ಕೆ ತಕ್ಕಂಗೆ ನಾವು ಕಂಕ್ಲು ಮಾರ್ಕಿಂಗ್ನ ಮಾಡ್ಕೊಬೇಕಾಗಿರುತ್ತೆ. ನಾನು ಫಸ್ಟು ನೋಡಿ ಇಲ್ಲಿಗೆ ಮಾರ್ಕ್ ಹಾಕಿದ್ದೆ, 1 ಇಂಚ್ ವ್ಯತ್ಯಾಸ ಆಗಿದೆ. ಈ ರೀತಿ ಜಾಸ್ತಿ ನೋಡಿ ಕರೆಕ್ಟಾಗಿ 1 ಇಂಚ್ ವ್ಯತ್ಯಾಸ ಆಗಿದೆ. 6 ಇಂಚಿಗೆ ಫಸ್ಟ್ ಮಾರ್ಕ್ ಹಾಕಿದೆ, ಬಟ್ ಇವ್ರಿಗೆ 5 ಇಂಚೇ ಸಾಕು. ಆಂಬೋಲ್ ರೌಂಡಿಂಗ್ನ ನಾವು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಇದಕ್ಕೆ ಕಟಿಂಗ್ ಮಾಡಿಬಿಡ್ತಿದ್ವಿ. ಅವಾಗ ಏನಾಗ್ಬಿಡ್ತಿತ್ತು, ತುಂಬ ಡೌನ್ ಬಂದಂಗೆ ಆಗ್ಬಿಡೋದು ಕಂಕ್ಳು, ಮತ್ತು ಅವ್ನಿಗೆ ಒಂಥರ ರಿಂಕಲ್ಸ್ ಬಂದಂಗೆ ಆಗ್ಬಿಡ್ತಾಯಿತ್ತು. ಸೊ ಕರೆಕ್ಟಾಗಿ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಂಡೆ ನಾವು ಈ ರೀತಿ ಮಾಡಬೇಕು. ಇದು ಫ್ರಂಟ್ದು, ಇಲ್ಲೂ 1 ಮಾರ್ಕ್ ಹಾಕಿದ್ದೀನಿ, ಇದು ಬ್ಯಾಕ್ದು, 2 ಆಯಿತು. ಇವಾಗ ನೆಕ್ಸ್ಟು ಶೇಪ್ನ ಮೆಜರ್ಮೆಂಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಶೇಪ್ ಮೆಜರ್ಮೆಂಟ್ ಮಾಡೋಕ್ಕೆ ಕ್ರಾಸ್ ಬೆಲ್ಟ್ನ ಬಿಟ್ಟು 3 ಮತ್ತು ಈ ಸೆಂಟರಲ್ಲಿ 12.5 ಎಸ್ 12.5 ಮೇಲೆ 1 ಪಾಯಿಂಟ್ ಇದೆ. ಅದಾದಮೇಲೆ ಈ ಕಡೆ 6 ಇಂಚಿದೆ. ಇಲ್ಲಿಗೆ 3 ಇಂಚು, ಅದಾದಮೇಲೆ ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ 4ಕ್ಕೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲ 12.25 ಇತ್ತು, 12.25 ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಅದು 3.25ಗೆ ಮಾರ್ಕ್ ಮಾಡ್ಕೊತೀನಿ. ಅದಾದಮೇಲೆ ಈ ಕಡೆ ಕಂಕ್ಲು ಕೆಳಗಡೆ 6 ಇತ್ತು, 6 ಇಂಚು ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ 7. ಆನಂತರ ಇಲ್ಲಿ ಡಾಟ್ ಹಿಡಿಯೋಕ್ಕೆ 1/4ನಿಂದ ಅರ್ಧ ಇಂಚ್ ತನಕನೂ ತೊಗೋಬೋದು. ಇವಾಗ ಇಲ್ಲಿ ಜಾಸ್ತಿನೇ ಬರ್ತಾ ಇದೆ, ಅಂದರೆ ಇದು ಈ ಪಾರ್ಟು 13.25 ಇದೆ. ಈ ಕಡೆ ಮೇಲಿಂದ ಇಟ್ಕೊಂಡಾಗ ನೋಡಿ 12.25ಗೆ ಎಂಡ್ ಆಗ್ತಿದೆ. ಸೊ ಜಾಸ್ತಿನೇ ಇದೆ, ಸೊ ಅದರಿಂದ ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ. ನಿಮಗೆ ಈ ಪಾರ್ಟು ತುಂಬ ನಿಯರೆಸ್ಟ್ ಬಂದುಬಿಟ್ಟಾಗ 1/4 ಇಂಚ್ ತೊಗೊಳ್ಳಿ ಸಾಕಾಗುತ್ತೆ. ಬಟ್ ಇವಾಗ ನಂಗೆ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಇಲ್ಲಿ ಆ್ಯಸ್ ಯೂಶ್ವಲ್ 2.25ಗೆ 1, 1/4ಗೆ 1, ಆನಂತರ 1/4ಗೆ 1, 3 ಮಾರ್ಕಿಂಗ್ ಹಾಕೊಬೇಕು. ಅದಾದಮೇಲೆ ಈ ರೀತಿ ಕ್ರಾಸಾಗಿ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಈ ಲಾಸ್ಟ್ದು ಇಲ್ಲಿಗೆ ಜಾಯ್ನ್ ಆಗಬೇಕು, ಈ ಫಸ್ಟ್ದು ಇಲ್ಲಿಗೆ ಜಾಯ್ನ್ ಆಗಬೇಕು, ಇನ್ನು ಮಿಕ್ಕಿದ 3 ಸಮ ಇರಬೇಕು. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಬರೀ ಫ್ರಂಟ್ ಮಾತ್ರ ಕಟ್ ಮಾಡ್ಕೊಳ್ಳಿ. ಇದಾಗ್ತಿದ್ದಂಗೆ ಇಲ್ಲಿ ನಾಚನ್ನ ಇಟ್ಕೊಬೇಕು, ಮಿಸ್ ಮಾಡಬೇಡಿ. ಇದಾದಮೇಲೆ ಇಲ್ಲೊಂದು ಮ್ಯಾಚ್ ಇಟ್ಕೊಂಡು ಫಸ್ಟ್ 2 ಪೀಸ್ ಫ್ರಂಟನ್ನು ಮಾತ್ರ ಎತ್ಕೊಂಡು ನಾವು ಅದನ್ನು ಶೇಪ್ ಹಾಕಿದ್ದೀವಲ್ಲ 3/4 ಇಂಚ್ಗೆ 1 ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಫಿಟ್ಟಿಂಗ್ ಮಾಡೋಕ್ಕೆ ಅಂತ ಒಂದು ಮ್ಯಾಚ್ನ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕತ್ತತ್ರ ಒಂಚೂರು ಕಚ್ ಮಾಡಿಕೊಂಡು ಈ ಭಾಗನ ಶೋಲ್ಡರ್ನ ಓಪನ್ ಮಾಡ್ಕೊಂಬಿಡಿ. ಅದಾದಮೇಲೆ ಬರೀ ಕತ್ತತ್ರ ಮಾತ್ರ ಫ್ರಂಟ್ದು ಕತ್ನ ನೀಟಾಗಿ ಈ ರೀತಿ ಶೇಪ್ ಕೊಟ್ಕೊಂಡು ಈ ಕ್ರಾಸ್ ಬೆಲ್ಟ್ ಈ ಗುಂಡಿ ಪಟ್ಟಿ ಕಡೆ ಓಪನ್ ಮಾಡಿಕೊಂಡ್ರೆ ಫ್ರಂಟ್ ಆಯಿತು. ಮತ್ತು ಇಲ್ಲಿ ಈ ರೀತಿ ಕ್ರಾಸಾಗಿ ನಿಮಗೆ ಶೋಲ್ಡರ್ ಅಂದರೆ ನೀವು ಸ್ಟಿಚ್ ಮಾಡ್ತಿರೋ ಬ್ಲೌಸು ಏನಾದರೂ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಅಂದಿದ್ದ ಪಕ್ಷದಲ್ಲಿ ಈ ರೀತಿ ಒಂದು ಸ್ವಲ್ಪ 1/4 ಇಂಚಿಗೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ, ಇಲ್ಲ ಅಂದರೆ ಬೇಡ. ಓಕೆನಾ, ನಾನೊಂದು 1/4 ಇಂಚ್ ಅಷ್ಟೇ ಜಾಸ್ತಿ ಬೇಡ.
ಇದು ಶೋಲ್ಡರ್ ಡ್ರಾಪ್ ಆಗ್ತಿದೆ, ನಮ್ಮದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಇವ್ರದ್ದು. ಮತ್ತು ಏನು ಗೊತ್ತಾ, ಎಸ್ಪೆಷಲಿ ಇವ್ರಿಗೆ ನಾನು ಟೈಯಿಂಗ್ ಅನ್ನೋದು ಹಾಕೋದೇ ಇಲ್ಲ. ಇವ್ರಿಗೆ ಯಾವುದೇ ಬ್ಲೌಸ್ ಹೊಲಿಸ್ಕೊಳ್ಳಿ ಟೈಯಿಂಗ್ ಹಾಕೊಳ್ಳೋದೇ ಇಲ್ಲ. ಸೊ ಇವ್ರಿಗೆ ಎಕ್ಸಾಕ್ಟ್ ಮೆಜರ್ಮೆಂಟೇ ತೊಗೊಬೇಕು. ಕೆಲವರು ಇರ್ತಾರೆ ಟೈಯಿಂಗ್ ಹಾಕೊಳ್ಳಲ್ಲ. ಕೆಲವ್ರದ್ದು ಏನು ಗೊತ್ತಾ, ಇವಾಗ ಶೋಲ್ಡರ್ ಇವ್ರದ್ದೇನು ಅಕಸ್ಮಾತ್ ಇವರು ಟೈಯಿಂಗ್ ಹಾಕೊಳ್ಳೋ ಥರ ಆಗಿದ್ದರೆ ಈ 1/4 ಇಂಚು ನಾನು ತೆಗಿಯೋ ಅವಶ್ಯಕತೆ ಇರ್ತಿರಲಿಲ್ಲ. ಯಾಕಂದರೆ ಇವರು ಟೈಯಿಂಗ್ ಶೋಲ್ಡರ್ ಡ್ರಾಪ್ ಆದ್ರೂ ಟೈಯಿಂಗ್ ಹಾಕೊಂಡು ಟೈಟಾಗಿ ಕಟ್ಕೊಂಡ್ಬಿಟ್ರೆ ಏನು ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಬಟ್ ಇವರು ಟೈಯಿಂಗ್ ಅನ್ನೋದನ್ನ ಹಾಕೊಳ್ಳೋದೇ ಇಲ್ವಲ್ಲ, ಹಾಕಿಸ್ಕೊಳ್ಳಲ್ಲ. ಟೈಯಿಂಗ್ ಬೇಡವೇ ಬೇಡಪ್ಪ ನನಗೆ ಅಂತಾರೆ. ಸೊ ಅಂಥವ್ರು ಇವ್ರಿಗೆ ವೇರ್ ಮಾಡ್ತಿದ್ದಂಗೆ ಕರೆಕ್ಟ್ ಫಿಟ್ಟಿಂಗಲ್ಲಿ ಕುತ್ಕೊಬೇಕು. ಯಾವುದು ಶೋಲ್ಡರ್ ಡ್ರಾಪ್ ಆಗಬಾರ್ದು, ಒಂದು ಚೂರು ಸಹ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಈಗ ಸ್ಯಾರಿ ಪಿನ್ ಮಾಡ್ತೀವಿ, ಆ ಬಾರಕ್ಕೂ ಏನಿದೆ ಬಿದೋಗೋ ಥರ ಅಥವಾ ಎಳೆಯೋ ಥರ ಆ ಥರ ಎಲ್ಲ ಏನೂ ಆಗಬಾರ್ದು ಪ್ರಾಬ್ಲಮ್ ಇವ್ರಿಗೆ. ಸೊ ಆ ಥರ ಕೇಸಸ್ ನಿಮ್ಗೆ ಯಾವುದಾದ್ರೂ ಇದ್ದಾಗ ಒಂದು 1/4 ಇಂಚು ಕಟ್ ಮಾಡ್ಕೊಳ್ಳಿ. ನಂಗೆ ಈ 1/4 ಇಂಚ್ ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಇವ್ರದ್ದು ಕರೆಕ್ಟಾಗೆ ಬರುತ್ತೆ, ಶೋಲ್ಡರ್ ಡ್ರಾಪ್ ಏನೋ ಆಗೋದಿಲ್ಲ. ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಈ 1/4 ಇಂಚನ್ನ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಹಾಗೆ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಇದಾದಮೇಲೆ ಈ ಫ್ರಂಟ್ದೆಲ್ಲ ಆಯಿತು. ಫ್ರಂಟಲ್ಲಿ ಅದೇ ನಾನು ಇಲ್ಲಿ ಹೇಳಿದ್ಮೇಲೆ ಒಂದು ನ್ಯಾಚು ಈ ರೀತಿ ಕರೆಕ್ಟಾಗಿ ಮಿಡಲ್ ಡಾಟ್ ಏನಿರುತ್ತೆ, ಮಿಡಲ್ ಡಾಟ್ ಹಿಡಿತೀವಲ್ಲ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಕಂಕ್ಳ ಹತ್ರ ಒಂದು ಡಾಟ್ ಹಿಡಿಯೋಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಇದಾದಮೇಲೆ ಡಾಟ್ ಹಿಡಿಯೋದಕ್ಕೆ ಈ ಬ್ಲೌಸಲ್ಲಿ ಪರ್ಟಿಕ್ಯುಲರಾಗಿ ಒಂದು 3 ಇಂಚನ್ನ ಕೊಟ್ಕೊಳ್ಳಿ. 40 ಇಂಚ್ ಬ್ಲೌಸ್ಗೆ ಒಂದು 3 ಇಂಚು ಉದ್ದ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಕರೆಕ್ಟಾಗಿ ಇದೇನಿದೆ 4 ಇಂಚ್ ಇದೆ ಅಲ್ಲ ಇದು, ಎಸ್, ಇದರಲ್ಲಿ ಅರ್ಧಕ್ಕೆ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಅರ್ಧಕ್ಕೆ ಮಡಿಸ್ಕೊಂಡು ಈ ಕಡೆ 2 ಇಂಚ್ಗೆ ಈ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು, 2ರಿಂದ ಒಂದು ಅರ್ಧ ಇಂಚ್ ಬರಲಿ ಸಾಕು. ಓಕೆನಾ. ಮತ್ತು ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ, 2 ಇಂಚ್ ಗ್ಯಾಪ್ ಇದೆ. ಸೊ ಈ ಕಡೆನೂ 2 ಇಂಚ್ ಗ್ಯಾಪ್ ಇರಬೇಕು. ಇದು ಟೋಟಲ್ ಒಂದು 6.25 ಬರ್ತಾ ಇದೆ. 2 ಇಂಚ್ ಅಂದರೆ 1 2, ಸೊ 4.25ಗೆ ಉದ್ದ ಇಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ. ಇದ್ರ ಉದ್ದನ ನಾವು ಈ ರೀತಿ ಮೆಜರ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೂ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ಇದಕ್ಕೂ ಅಷ್ಟೇ ಗ್ಯಾಪ್ ಇಟ್ಕೊಂಡು ಈ ಉದ್ದನ ಮೆಜರ್ಮೆಂಟ್ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ ಒಂದು 1/4 ಇಂಚು, ಕಾಲು ಇಂಚ್ ಇಟ್ಕೊಳ್ಳಿ ಸಾಕು. ಈಗ ಇದು ಫ್ರಂಟ್ ರೆಡಿ ಆಯಿತು. ಈಗ ಬ್ಯಾಕಲ್ಲಿ ನಾವಿಲ್ಲಿ ಕಚ್ಚಿಟ್ಕೊಂಡಿದ್ದೀವಿ ಆಲ್ರೆಡಿ. ಬ್ಯಾಕದು ಬೆನ್ನಿನ ಉದ್ದ ನಾವು ಡೈರೆಕ್ಟಾಗಿ ಇದೇನಿದೆ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಕೆಳಗಡೆಯಿಂದ ಏನಿದೆ ಅದನ್ನು ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಬಿಡೋಣ. ಅದಾದಮೇಲೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ ಕೊಟ್ಕೊಂಡು ಈ ರೀತಿ 1 ಇಂಚ್ ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಂಡು, ಅಗಲ ಬಂದು ಬ್ರಾಡ್ ಹಾಕ್ಕೊಳ್ಳೋರಾದರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಬ್ರಾಡ್ ಹಾಕೊಳ್ದಿರೋರಾದರೆ ಸ್ವಲ್ಪ ಕಮ್ಮಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವ್ರಿಗೆ ಒಂದು 3 ಇಂಚ್ ಅಗಲ ಇಡ್ತೀನಿ. 3.5 ತನಕನೂ ಇಟ್ಟರು ಹಾಕೋತಾರೆ. ಸೊ ಒಂದು 3.5 ಇಂಚ್ ಅಗಲನ ಇಟ್ಬಿಟ್ಟು ಈ ರೀತಿ ಒಂದು ಶೇಪ್ನ ಕೊಡ್ತೀನಿ. ಇದು ಇವಾಗ ನಾನು ಕಟಿಂಗ್ ಮಾಡೋದಿಲ್ಲ, ಅವ್ರಿಗೇನಾದರೂ ಡಿಸೈನ್ ಬೇಕಾ ಕೇಳಿಬಿಟ್ಟು ಆಮೇಲೆ ಈ ಕಟಿಂಗ್ನ ಮಾಡ್ಕೊತೀನಿ. ಡಿಸೈನ್ ಬೇಕು ಅಂತ ಅಂದರೆ ಡಿಸೈನ್ ಮಾಡ್ತೀನಿ, ಇಲ್ಲ ಅಂದರೆ ಇದನ್ನೇ ಕಟಿಂಗ್ ಮಾಡ್ಕೊಂಡು ಜಸ್ಟ್ ಕತ್ತನ್ನ ಟರ್ನ್ ಮಾಡಿಬಿಡ್ತೀನಿ ಅಷ್ಟೇ. ಈಗ ಕೆಳಗಡೆ ನಮ್ಗೆ ಎಷ್ಟು ಬಂತು, 8.25 ಬಂತು. 32 ಇಂಚ್ ಸೊಂಟದ ರೆಡಿ ಬಂತು, 8.25 ಬಂತು ಅಲ್ವಾ. ಇದಾದಮೇಲೆ ಇದಕ್ಕೆ 1 ಇಂಚು ಡಾಟ್ ಹಿಡಿಯೋದಕ್ಕೆ, ಅದಾದಮೇಲೆ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ನೋಡಿಲಿ ನನಗೆ ಇಷ್ಟೇ ಎಕ್ಸ್ಟ್ರಾ, ಎಷ್ಟು 3/4 ಇಂಚ್ ಎಕ್ಸ್ಟ್ರಾ ಬಂದಿದೆ ಅಲ್ವಾ. ಇದನ್ನು ನಾನು ಕ್ರಾಸ್ ಕಟ್ ಮಾಡಿ ತೆಗೆದ್ರೂ ಹೋಯ್ತು, ಅದೇನು ಪ್ರಾಬ್ಲಮ್ ಆಗಲ್ಲ. ಕ್ರಾಸ್ ಕಟಿಂಗ್ ಮಾಡಿ ಈ ರೀತಿ ಕ್ರಾಸ್ ಕಟಿಂಗ್ ಮಾಡ್ಕೊಂಡು ತೆಗೆದ್ಬಿಟ್ರು ಆಗೋಗ್ಬಿಡುತ್ತೆ. ಬಟ್ ನಾನೇನು ಮಾಡ್ತೀನಿ, ಇಲ್ಲಿ ಡಾಟ್ ಹಿಡಿಬೇಕಾದ್ರೆ ನಾನೇನು ಮಾಡ್ತೀನಿ, ಒಂದು ಅರ್ಧ ಇಂಚಿಗೆ ನಾವು ಯೂಶ್ವಲಿ ಡಾಟ್ ಹಿಡಿಯೋದು. ಅರ್ಧ ಇಂಚ್ ಮೇಲೆ ಒಂದೊಂದು ಪಾಯಿಂಟ್ ಇಟ್ಕೊಂಡು ನನಗಿದು ಈ ಒಂದು ಪರ್ಟಿಕ್ಯುಲರ್ ಭಾಗ ಇಲ್ಲಿಗೆ ಮ್ಯಾಚ್ ಆಗೋಗ್ಬಿಡುತ್ತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಅದರಿಂದ ಕ್ರಾಸ್ ಕಟಿಂಗ್ ಏನೂ ಮಾಡ್ಕೊಳ್ಳಲ್ಲ, ಸ್ಟ್ರೈಟ್ ಕಟಿಂಗೇ ಮಾಡ್ಕೊತೀನಿ. ಬೆನ್ನಿನ ಇದೆಷ್ಟು ಉದ್ದ ಇದೆ, 8.25 ಇದೆ ಅಲ್ವಾ, ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊಂಟದ ಅಗಲ ಏನಿದೆ ಅಲ್ಲ ಅಷ್ಟಕ್ಕೆ ಮಾತ್ರ ಡಾಟ್ ಹಿಡಿಯೋದು, ಎಲ್ಲದು ಬಿಟ್ಟು ಇದಿಷ್ಟು ಫೋಲ್ಡ್ ಮಾಡಿಕೊಂಡು ಒಂದು 4 ಇಂಚ್ಗೆ ಡಾಟ್ನ ಇಟ್ಕೊತೀನಿ. 4 ಇಂಚಿಗೆ ಈ ಡಾಟ್ನ ಇಟ್ಕೊತೀನಿ. ಓಕೆನಾ. ಅರ್ಧ ಇಂಚಿನ ಮೇಲೆ 1 ಪಾಯಿಂಟ್ ಅಷ್ಟೇ. ಆವಾಗ ನನಗಿದು ಈಗ 3/4 ಇಂಚ್ ಏನಿದೆ ಅಲ್ಲಿಗೆ ಅದು ಮ್ಯಾನೇಜ್ ಆಗುತ್ತೆ. ಸೊ ಇಷ್ಟೇ ಬ್ಯಾಕ್. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಕಟಿಂಗ್ನ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಹೀಗೆ ಫೋಲ್ಡ್ ಮಾಡಿಕೊಂಡು ನಾವು ಕ್ರಾಸ್ ಬೆಲ್ಟ್ನ ಬಿಟ್ಟು ಶೇಪ್ಗೆ ಮೆಷರ್ಮೆಂಟ್ ತೊಗೊಂಡಿದ್ವಿ ಅಲ್ಲ, ಈಗ ಕ್ರಾಸ್ ಬೆಲ್ಟ್ ಮಾತ್ರ ಮೆಷರ್ಮೆಂಟ್ ತೊಗೊಳ್ಳೋಣ. ಎಷ್ಟಿದೆ, 3.25 ಇದೆ. ಈ ಕಡೆ 3 ಇಂಚು, ಈ ಕಡೆ 2.25, 1 ಪಾಯಿಂಟ್ ಕಮ್ಮಿ 3. ಈ ಕಡೆ ಎಷ್ಟಿತ್ತು, 3.25 ಇತ್ತಲ್ಲ, 3.25ಗೆ 1 ಇಂಚ್ ಸೇರಿಸಿ 4.25ಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಅದಾದಮೇಲೆ ಈ ಕಡೆ 3 ಇತ್ತು, ನಂಗೆ 4 ಬೇಕು. ಇನ್ನೊಂಚೂರು ಫೋಲ್ಡ್ ಮಾಡ್ಕೊತೀನಿ.
4 ಆದರೆ ಸಾಕಾಗುತ್ತೆ. ಈ ಕಡೆ 3 ಮುಕ್ಕಾಲು 4 ಮುಕ್ಕಾಲು, ಈ ಕಡೆ 3, ಈ ಕಡೆನೂ ಅಷ್ಟೇ 2 ಮುಕ್ಕಾಲು ಅಂದರೆ 1 ಪಾಯಿಂಟ್ ಕಮ್ಮಿ 2 ಮುಕ್ಕಾಲಿತ್ತು 3 ತೊಗೊತೀನಿ, ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ಸೊ ಅಲ್ಲಿಗೆ 4 ಕಾಲು, ಇದು ಮದ್ದು 3 ಇಂಚು. ಸರಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. 3 ಮುಕ್ಕಾಲು 3, 1 ಪಾಯಿಂಟ್ ಕಮ್ಮಿ 3, ಓಕೆನಾ. ಸೊ ಕರೆಕ್ಟಾಗಿದೆ. 3 ಮುಕ್ಕಾಲಿತ್ತು 4 ಮುಕ್ಕಾಲು ತೊಗೋತೀನಿ, 4 ಮುಕ್ಕಾಲು ತೊಗೋತೀನಿ. ಈ ಕಡೆ ಬಂದು 3 ಇತ್ತು 4 ತೊಗೊಂಡಿದ್ದೀನಿ. ಈ ಕಡೆ ಬಂದು 1 ಪಾಯಿಂಟ್ ಕಮ್ಮಿ 3 ಇತ್ತು 4, ಕರೆಕ್ಟಾಗಿದೆ, ಓಕೆನಾ. ಇವಾಗ ಈ ರೀತಿ ನೀಟಾಗಿ ಒಂದು ಶೇಪ್ನ ಕೊಟ್ಕೊಳ್ಳೋಣ. ನೀವು ಇದ್ರ ಕೆಳಗಡೆನೇ ಕ್ರಾಸ್ ಬೆಲ್ಟ್ ಮಾಡ್ಕೊತಿದ್ದೀರಾ ಅಂದರೆ, ಇಲ್ಲ ನಾನು ಮಾರ್ಕ್ ಮಾಡಿದ್ನಲ್ವ ಶೇಪ್, ಅದ್ರ ಕೆಳಗಡೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಬೇರೆ ಪೀಸಲ್ಲಿ ಮಾಡ್ಕೊತಿದ್ದೀರಾ ಅಂದರೆ ಇಲ್ಲಿಂದ ಒಂದು 3-3.5 ಇಂಚು ಗ್ಯಾಪ್, ಇಲ್ಲಿಂದ ಒಂದು 3-3.5 ಇಂಚ್ ಗ್ಯಾಪ್ನ ಕೊಟ್ಟು ಇಲ್ಲಿ 3.5 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೀವು ಎರಡನೇ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ನಾನು ಎರಡೂ ಒಂದೇ ಸಮ ಕಟ್ ಮಾಡ್ಕೊಳ್ಳಲ್ಲ. ಫಸ್ಟ್ ಒಂದು ಪೀಸ್ನ ಮಾತ್ರ ನಾನು ಸಮಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತು, ಆಮೇಲೆ ಇನ್ನೊಂದು ಒಳಗಡೆ ಕೊಡ್ತೀವಲ್ಲ ಅದೊಂಚೂರು ಜಾಸ್ತಿಗೆ ಕಟ್ ಮಾಡ್ಕೊತೀನಿ. ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಈ ಕಂಕ್ಲ ಹತ್ರ ಕಟ್ ಮಾಡಿದ್ವಿ ಅಲ್ಲ, ಆ ಬಟ್ಟೆಲೆ ನಾನು 3 ಇಂಚ್ ಗುಂಡಿ ಪಟ್ಟಿ 2 ಇಂಚ್ ಪಟ್ಟಿನ ಕಟ್ ಮಾಡ್ಕೊತೀನಿ. ಮೊದಲಿಗೆ 3 ಇಂಚಿದು ಇದಿಷ್ಟಾಗಲ ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ 2 ಇಂಚಿಗೆ ಒಂದು, ಸೊ ಅಲ್ಲಿಗೆ ಗುಂಡಿ ಪಟ್ಟಿಗೆ ರೆಡಿ ಆಯಿತು, ಕ್ರಾಸ್ ಬೆಲ್ಟ್ಗೆ ಪೀಸ್ ರೆಡಿ ಆಯಿತು, ಬ್ಯಾಕು ರೆಡಿ ಆಯಿತು. ಅದಾದಮೇಲೆ ಸ್ಲೀವ್ಸು ಫ್ರಂಟು ಎಲ್ಲನೂ ರೆಡಿ ಆಯಿತು. ಇವಾಗ ಮೇನ್ ಫ್ಯಾಬ್ರಿಕ್ಗೆ ಹಾಕ್ಕೊಂಡು ಇದನ್ನು ಕಟಿಂಗ್ ಮಾಡಿಕೊಂಡು ಆನಂತರ ಸ್ಟಿಚಿಂಗ್ ವಿಡಿಯೋನ ತೊಗೊಂಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಇದೇ ರೀತಿ ಟೈಲರಿಂಗ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದರೆ ಪ್ಲೀಸ್ ಅವ್ರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.